ಇಂದು ಮೇಲ್ಮನೆಯ 6 ಸ್ಥಾನಗಳಿಗೆ ಮತದಾನ ನಡೆಯುತ್ತೆ. 3 ಶಿಕ್ಷಕರ ಕ್ಷೇತ್ರ, 3 ಪದವೀಧರರ ಕ್ಷೇತ್ರಕ್ಕೆ ವೋಟಿಂಗ್ ಆಗುತ್ತೆ. 6 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತದಾನ ಆರಂಭ ಆಗಿದೆ. ನೋಡಿ, 6 ಸ್ಥಾನಗಳಿಗೆ ಎಲೆಕ್ಷನ್ ಇವತ್ತು. ಇದು ಪದವೀಧರರು ಮತ್ತು ಶಿಕ್ಷಕರ ಕ್ಷೇತ್ರ. 3 ಶಿಕ್ಷಕರದ್ದು, 3 ಪದವೀಧರರ ಕ್ಷೇತ್ರ. ಇದು 6 ಗೆಲ್ಲಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಬಿಜೆಪಿ ಮತ್ತು JDS ಮೈತ್ರಿಯಲ್ಲಾಗಿದೆ, ಕಂಟಿನ್ಯೂ ಮಾಡಿದ್ದಾರೆ. ಹಾಗಾಗಿ 4+2 ಅವರದ್ದು ಈಗಾಗಲೇ ಅಜೆಂಡಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳು 6 ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು 4 ಕ್ಷೇತ್ರದಲ್ಲಿ, JDS 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. 6 ಗೆಲ್ಲುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಣವನ್ನು ತೊಟ್ಟಿದೆ. ಸಭೆಗಳ ಮೇಲೆ ಸಭೆಯನ್ನು ಕೂಡ ಮಾಡಿದೆ. ಅಂದರೆ ಮೇಲ್ಮನೆಯಲ್ಲಿ ತಮ್ಮ ಸ್ಥಾನಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹಲವು ತಂತ್ರಗಾರಿಕೆಗಳನ್ನು ಹೆಣೆದಿದೆ. ಮೈತ್ರಿ ನಾಯಕರು ಕೂಡ ತಮ್ಮ ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋಕೆ ಈಗ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗ ನೋಡಿ, ಮೇಲ್ಮನೆಯಲ್ಲಿ ಹೈಯೆಸ್ಟ್ ಬಿಜೆಪಿ ಇರೋದು. ಬಟ್ ಈಗ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆಗ್ನೇಯ ನೈಋತ್ಯ ಶಿಕ್ಷಕರ ಕ್ಷೇತ್ರ, ದಕ್ಷಿಣ ಪದವೀಧರ ಕ್ಷೇತ್ರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಮಾಡಿದ್ದಾರೆ. ಯಾಕಂದರೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಕೂಡ ಬರುತ್ತೆ ನಾಳೆ. ಹಾಗಾದರೆ ಎಲ್ಲೆಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ? ಬೆಂಗಳೂರು ಪದವೀಧರ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಮೋಜಿಗೌಡ ಇದ್ದಾರೆ ನೋಡಿ, ಕಾಂಗ್ರೆಸ್ ಅಭ್ಯರ್ಥಿಯವರು. ಜೊತೆಗೆ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡ ಕಣದಲ್ಲಿದ್ದಾರೆ. ಬಿಜೆಪಿ JDSನಿಂದ ಕ್ಯಾಂಡಿಡೇಟ್ ಆಗಿದ್ದಾರೆ. ಇನ್ನು ಆಗ್ನೇಯ ಶಿಕ್ಷಕರ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ TD ಶ್ರೀನಿವಾಸ್ ಇದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ, ಕೈ ಅಭ್ಯರ್ಥಿ TD ಶ್ರೀನಿವಾಸ್. ಅದರ ಜೊತೆಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ YA ನಾರಾಯಣ ಸ್ವಾಮಿ ಅವರು ಕಣದಲ್ಲಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರ ಇದು. ಇನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಮರಿತಿಬ್ಬೇಗೌಡ ಅವರು JDSನಲ್ಲಿದ್ದರು ಮೊದಲು, ಈಗ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಮರಿತಿಬ್ಬೇಗೌಡ. ಮೈಸೂರು, ಹಾಸನ ಆ ಒಂದು ಕ್ಷೇತ್ರಗಳನ್ನು ಒಳಗೊಂಡಂಥದ್ದು ಇದು. ಇನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ K ವಿವೇಕಾನಂದ ಕಣದಲ್ಲಿದ್ದಾರೆ. ಇದು ಬಹಳ ಜಟಾಪಟಿ ಕಾರಣ ಆಗಿರುವಂತಹ ಕ್ಷೇತ್ರ ಇದು. ಮೈತ್ರಿ ಪಕ್ಷಗಳಿಗೆ ಕೊನೆ ಕ್ಷಣದಲ್ಲೂ ಕೂಡ ಕೆಲವೊಂದಿಷ್ಟು ಅಸಮಾಧಾನಗಳು ವ್ಯಕ್ತವಾಯಿತು. ಈಶಾನ್ಯ ಪದವೀಧರ ಕ್ಷೇತ್ರ ಕಾಂಗ್ರೆಸ್ನಿಂದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕಣದಲ್ಲಿದ್ದಾರೆ. ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಕ್ಷೇತ್ರ ಇದು. ಈಶಾನ್ಯ ಪದವೀಧರ ಕ್ಷೇತ್ರ ಮೈತ್ರಿ ಅಭ್ಯರ್ಥಿಯಾಗಿ ಅಮರನಾಥ್ ಪಾಟೀಲ್ ಕಣದಲ್ಲಿದ್ದಾರೆ. ಬಟ್ ಬಹಳ ಕುತೂಹಲ ಇದೆ 6 ಕ್ಷೇತ್ರಗಳಲ್ಲಿ ಯಾವುದು ಎಷ್ಟು ಗೆಲ್ಲುತ್ತೆ ಅಂತ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ KK ಮಂಜುನಾಥ್ ಕಣದಲ್ಲಿದ್ದಾರೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಭೋಜೇಗೌಡ ಇದ್ದಾರೆ. JDS ಅವರು ಈ ಹಿಂದೆ ಕೂಡ MLC ಆಗಿದ್ದರು. ಭೋಜೇಗೌಡ ಈಗ ಮತ್ತೆ ಕಣದಲ್ಲಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಇಲ್ಲೂ ಕೂಡ ಅಷ್ಟೇ, BJPಯಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದರು, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಫೈನಲಿ ಭೋಜೇಗೌಡರನ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಮತ್ತೊಮ್ಮೆ ಅವರು ಆಯ್ಕೆಯಾಗುವಂಥ ವಿಶ್ವಾಸದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ನೈಋತ್ಯ ಪದವೀಧರ ಕ್ಷೇತ್ರ ಐನೂರು ಮಂಜುನಾಥ್ ಗೊತ್ತೇ ಇದೆ ನಮಗೆ, ಮೊದಲು BJPಯಲ್ಲಿದ್ದಂಥವರು, ಈಗ ಕಾಂಗ್ರೆಸ್ನಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಇವ್ರಿಗೂ ಕೂಡ ಅಷ್ಟೇ ಸ್ವಲ್ಪ ವಿರೋಧಗಳು ವ್ಯಕ್ತವಾಯಿತು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಂಡಾಯ ಅಭ್ಯರ್ಥಿಯ ಬಿಸಿ ಕಾಡ್ತಿದೆ ಇಲ್ಲಿ. ಮೈತ್ರಿ ಅಭ್ಯರ್ಥಿಯಾಗಿ ಧನಂಜಯ್ ಸರ್ಜಿ ಇದ್ದಾರೆ ನೋಡಿ, ನೈಋತ್ಯ ಪದವೀಧರ ಕ್ಷೇತ್ರ. ಇಲ್ಲಿ ರಘುಪತಿ ಭಟ್ ಬಹಳ ಪ್ರಬಲ ಆಕಾಂಕ್ಷಿಯಾಗಿದ್ದರು, ಅವ್ರಿಗೆ ಸಿಗಲಿಲ್ಲ. ಬಂಡಾಯ ಕಣದಲ್ಲಿದ್ದಾರೆ ಧನಂಜಯ್ ಸರ್ಜಿ. ಇನ್ನು ರಘುಪತಿ ಭಟ್ BJPಯ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಇವರೇ ಈಗ ಮೈತ್ರಿ ಅಭ್ಯರ್ಥಿಗೆ ಅಡ್ಡಗಾಲಾಗಿದ್ದಾರೆ. ಕಾಂಗ್ರೆಸ್ನಿಂದ ಐನೂರು ಮಂಜುನಾಥ್ ಇದ್ದಾರೆ. ಬಹಳ ಜಿದ್ದಾಜಿದ್ದಿಯಿಂದ ಕೂಡಿರುವಂತಹ ಕ್ಷೇತ್ರ ಇದು, ನೈಋತ್ಯ ಪದವೀಧರರ ಕ್ಷೇತ್ರ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ 6 ಕ್ಷೇತ್ರಗಳಿಗೆ ಚುನಾವಣೆ ಮತದಾನ ಶುರುವಾಗಿದೆ. ಈಗ ಈ ಒಂದು ಅಭ್ಯರ್ಥಿಗಳ ಬಲಾಬಲ, ಅದರ ಜೊತೆಗೆ ಕಾಂಗ್ರೆಸ್ನ ಲೆಕ್ಕಾಚಾರಗಳು, BJPಯ ತಂತ್ರಗಾರಿಕೆಗಳು ಹೇಗೆಲ್ಲ ಇದೆ ಅನ್ನೋದು? ಪ್ರಭು, ಮೇಲ್ಮನೆಯ 6 ಸ್ಥಾನಗಳಿಗೆ ಈಗ ಮತದಾನ ಪ್ರಕ್ರಿಯೆ ಶುರುವಾಗಿದೆ. 3 ಶಿಕ್ಷಕರ ಕ್ಷೇತ್ರಗಳು, 3 ಪದವೀಧರ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಚುನಾವಣೆ. ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ, ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. JDS 2 ಕಡೆ ಅಭ್ಯರ್ಥಿಗಳನ್ನ ಬಿಜೆಪಿ ಬೆಂಬಲದೊಂದಿಗೆ ನಿಲ್ಸಿದ್ರೆ,
ಬಿಜೆಪಿ ಜೆಡಿಎಸ್ ಬೆಂಬಲದೊಂದಿಗೆ 4 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇವತ್ತು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಅವರ ಹಣೆ ಬರಹವನ್ನ ಬರೆಯಲಿದ್ದಾರೆ. 3 ಶಿಕ್ಷಕರ ಕ್ಷೇತ್ರಗಳಲ್ಲಿ ಶಿಕ್ಷಕರು ಮತದಾನವನ್ನ ಮಾಡಲಿದ್ದಾರೆ. ಇಲ್ಲಿ ಯಾಕೆಂದ್ರೆ ಸಾರ್ವಜನಿಕ ಚುನಾವಣೆಗಳಲ್ಲಿ ಜನ ಮತದಾನವನ್ನ ಮಾಡ್ತಾರೆ ಸಾರ್ವಜನಿಕರು. ಆದ್ರೆ ಈ ಪದವೀಧರ ಮತ್ತೆ ಶಿಕ್ಷಕರ ಕ್ಷೇತ್ರಗಳಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಸರ್ಕಾರಿ ಮತ್ತೆ ಅನುದಾನಿತ ಶಾಲೆಯ ಶಿಕ್ಷಕರು ಮತದಾನವನ್ನ ಮಾಡಲಿದ್ದಾರೆ. ಹಾಗೆ ಪದವೀಧರರು BA ನಂತರದ ಏನು ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ, BA BCom MA MCom ಆ ಪದವೀಧರರ ಚುನಾವಣೆಯಲ್ಲಿ ಮತದಾನವನ್ನ ಮಾಡಲಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ 6 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ರಾಮೋಜಿಗೌಡ ಅವರು ಕಣಕ್ಕಿಳಿದಿದ್ರೆ, ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡ ಅವರು ಕಣದಲ್ಲಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಮಾಜಿ ಶಾಸಕಿ, ಅವರ ಪತಿ DT ಶ್ರೀನಿವಾಸ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರೆ, YA ನಾರಾಯಣಸ್ವಾಮಿ JDS ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಲಿ MLC ಕೂಡ ಹೌದು ನಾರಾಯಣಸ್ವಾಮಿ. ಹಾಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಹಾಲಿ MLC ಆಗಿದ್ದಂತ ಮರಿಸಿದ್ದೇಗೌಡರು JDSಗೆ ರಾಜೀನಾಮೆಯನ್ನ ಸಲ್ಲಿಸಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ರು. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿದೆ. ಹಾಗೆ ವಿವೇಕಾನಂದ್ ಅವ್ರಿಗೆ JDS ಟಿಕೆಟ್ ಅನ್ನ ಕೊಟ್ಟಿದೆ ಬಿಜೆಪಿ ಬೆಂಬಲದೊಂದಿಗೆ. ಹಾಗಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಮೈಸೂರು, ಹಾಸನ, ಚಾಮರಾಜನಗರ, ಮಂಡ್ಯ ಈ ಜಿಲ್ಲೆಗಳ ಮತದಾರರು ಅಲ್ಲಿ ಮತವನ್ನ ಚಲಾಯಿಸಲಿದ್ದಾರೆ. ಹಾಗಾಗಿ ಈಶಾನ್ಯ, ನೈಋತ್ಯ ಶಿಕ್ಷಕರ ಪದವೀಧರ ಕ್ಷೇತ್ರ ಹಾಗೆ ಶಿಕ್ಷಕರ ಕ್ಷೇತ್ರಗಳಿಗೂ ಕೂಡ ಮತದಾನ ನಡೀತಾ ಇರೋದ್ರಿಂದ ಸಾಕಷ್ಟು 6 ಕ್ಷೇತ್ರಗಳಲ್ಲಿ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ 3 ಪಕ್ಷಗಳ ನಾಯಕರಿದ್ದಾರೆ. ಹಾಗಾಗಿ ಮತದಾರರು ಯಾರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಕಾದ್ ನೋಡ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಸರ್